ಹಾಯ್ ಎವ್ರಿವಾನ್. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ. ಸೊ ನಿಜವಾಗ್ಲೂ ಇದು ಒಂದು ಡ್ರೀಮ್ ಅಂತಾನೆ ಹೇಳ್ಬೋದು. ಸೊ ಮದ್ವೆ ಆಗಿ ಹೊಸ ಮದ್ವೆ ಹೆಣ್ಣು-ಗಂಡು ಆಲ್ಮೋಸ್ಟ್ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಸೊ ನಂಗೂ ಕೂಡ ಆಸೆ ಇತ್ತು. ಬಟ್ ಏನ್ ಮಾಡೋದು ನಂಗೆ ಆ ಟೈಮಲ್ಲಿ ಹೋಗಕ್ ಆಗಿರ್ಲಿಲ್ಲ. ಸೊ ಆಫ್ಟರ್ 3 ಇಯರ್ಸ್ ಇವಾಗ ನಾನು ಹೋಗ್ತಾ ಇದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ನಿಮ್ಗೂ ಕೂಡ ನೀವು ಕೂಡ ಮದ್ವೆ ಆಗೋ ಹೊಸರಲ್ಲಿ ಧರ್ಮಸ್ಥಳ ಹೋಗಿದ್ರಾ? ಅಥವಾ ಇನ್ನ ನಂತರ ಹೋಗಿಲ್ವಾ? ಇವಾಗ ಹೋಗ್ಬೇಕಾ? ಕಮೆಂಟ್ ಮಾಡಿ. ಅಂಡ್ ನಮ್ಮ ಈ ಒಂದು ದರ್ಶನ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದೀನಿ. ಅಂಡ್ ಧರ್ಮಸ್ಥಳ ಮುಗಿಸಿ ನಾವು ಕುಕ್ಕೆ ಕೂಡ ಹೋಗಿದ್ವಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗತ್ತೆ. ಸೊ ನಾವು ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 4:30 ಹಂಗೆ ಎಲ್ಲ ರೆಡಿ ಆಗಿ ಎಂಟ್ರೆನ್ಸ್ ಹತ್ರ ಹೋದ್ವಿ. ಬಟ್ ಏನು ಅಂದ್ರೆ ನಾವು ಹೋಗಿರೋ ಟೈಮಲ್ಲಿ ಏನೋ ಸ್ಪೆಷಲ್ ಹಬ್ಬ ಇದೆ ಅಂದ್ಬಿಟ್ಟು ಅವರು 6:30ಗೆ ಓಪನ್ ಮಾಡಿರ್ಲಿಲ್ಲ. ಸೊ 6:30 ಇಲ್ಲ 7:30ಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ವೆಯ್ಟ್ ಮಾಡ್ತಿದೀವಿ ನೋಡಿ ಅವರು ಓಪನ್ ಮಾಡಿದ್ರು. ಸೊ ಇವಾಗಂತೂ ಧರ್ಮಸ್ಥಳದಲ್ಲಿ ದರ್ಶನ ಮಾಡೋದು ತುಂಬಾನೇ ಈಸಿ ಅಂತ ನನಗೆ ಫೀಲ್ ಆಗಿತ್ತು. ನಾನ್ ಬಂದಿದ್ದು ನಾನು ಕಾಲೇಜ್ ಟ್ರಿಪ್ ಟೈಮಲ್ಲಿ ಬಂದಿದ್ದಿದ್ದು. ಅಂಡ್ ಒನ್ಸ್ ಅಣ್ಣನ ಜೊತೆ ಬಂದಿದ್ದೆ. ಆಲ್ಮೋಸ್ಟ್ 6-7 ಇಯರ್ಸೇ ಆಗಿರ್ಬೋದು. ಸೊ ಅವಾಗ ಬಂದಾಗ ಇಷ್ಟು ಫೆಸಿಲಿಟೀಸ್ ಇರ್ಲಿಲ್ಲ. ನಾವು ಕ್ಯೂ ಅಲ್ಲಿ ಎಷ್ಟು ಹೊತ್ತು ನಿಂತ್ಕೊಂಡು ಹೋಗಿದ್ವಿ. ಸೊ ಇವಾಗ ಹೇಗೆ ಅಂದ್ರೆ ನಿಮ್ಗೆ ಹಾಲ್ ತರ ಮಾಡಿದ್ದಾರೆ. ಸೊ 8 ಹಾಲ್ಸ್ ಇದೆ ಇಲ್ಲಿ. ಸೊ ಈ ಹಾಲ್ಸ್ ತುಂಬಾನೇ ಚೆನ್ನಾಗಿದೆ. ಎಸಿ ಇದೆ, ವಾಶ್‌ರೂಮ್ ಇದೆ ಅಂಡ್ ನೀವೇನ್ ಬೇಕಂದ್ರೆ ಇವಾಗ ಏನೋ ತಗೊಂಬೇಕು, ನಿಮ್ಗೆ ಟೀ ಬೇಕು, ಕಾಫಿ ಬೇಕು ಅಂಡ್ ಬಿಸ್ಕೆಟ್ ಏನಾದ್ರು ಸ್ನಾಕ್ಸ್ ಮಕ್ಳಿಗೆ ಬೇಕು ಅಂದ್ರೆ ಕೂಡ ಅಲ್ಲೇನೆ ನೀವು ಪರ್ಚೇಸ್ ಕೂಡ ಮಾಡ್ಕೊಬಹುದು. ನಂಗಂತೂ ಇದು ನೋಡಿ ತುಂಬಾ ಖುಷಿ ಆಯ್ತು. ಸೊ ನಾವು ಪಾಪನ್ ಕರ್ಕೊಂಡು ಹೋಗಿದ್ರುನು ನಮ್ಗೆ ಏನು ರಿಸ್ಕ್ ಅನ್ಸಿಲ್ಲ. ಆರಾಮಾಗಿ ಇಲ್ಲಿ ಕೂರ್ಸ್ಕೊಂಡು ಕೂತಿದ್ವಿ. ಅಂಡ್ ಎಷ್ಟು ಸ್ಪೇಸಿಯಸ್ ಆಗಿ ಕೂಡ ಇದೆ. ಅಂಡ್ ಎಸಿ ಇರೋದ್ರಿಂದ ಶೆಕೆ ಕೂಡ ಆಗಲ್ಲ. ಅಂಡ್ ವಾಟರ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ವಾಟರ್ ಕೂಡ ಅಲ್ಲಿ ಸಿಗುತ್ತೆ. ಅಂಡ್ ತುಂಬಾನೇ ನಂಗೆ ಇಷ್ಟ ಆಗಿದ್ದು ಏನಂದ್ರೆ ಈ ತರ ನಾವೆಲ್ಲ ಕ್ಯೂ ಅಲ್ಲೇ ನಿಂತಿದ್ರೆ ತುಂಬಾ ಮಗು ಕರ್ಕೊಂಡು ಹೋದ್ರೆ ಎಲ್ಲ ಹಿಂಸೆ ಆಗುತ್ತೆ. ಬಟ್ ಈ ತರ ಒಂದು ಫೆಸಿಲಿಟಿ ಮಾಡೋದ್ರಿಂದ ನಮ್ಗೆ ದರ್ಶನ ಮಾಡೋದು ಸ್ವಲ್ಪ ಲೇಟ್ ಆದ್ರೂನು ಏನೂ ತೊಂದರೆ ಆಗಲ್ಲ. ಬಟ್ ನಾವು ಆಲ್ಮೋಸ್ಟ್ ಅಂದ್ರೆ ನಾವು 5:30ಗೆ 5:00ಗೆಲ್ಲ ನಾವು ದೇವಸ್ಥಾನದ ಮುಂದೆ ಇದ್ವಿ. ಅವ್ರು ಬಟ್ 5:30ಗೆ ಓಪನ್ ಮಾಡಿಲ್ಲ. 6:30, 7 ಹಂಗೆ ಓಪನ್ ಮಾಡಿದ್ರು. ಸೊ 9:15 ಅಷ್ಟರಲ್ಲಿ ನಮಗೆ ದರ್ಶನ ಎಲ್ಲ ಮುಗ್ದೋಯ್ತು. ಸೊ ಚೆನ್ನಾಗಿ ಕೂಡ ದರ್ಶನ ಆಯ್ತು. ಅಂಡ್ ತುಂಬಾ ದಿನದ ನಂದೊಂದು ಕನಸು ಈಡೇರಿತು ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನಾವು ಆಚೆ ಬಂದು ಒಂದಷ್ಟು ಫೋಟೋಸ್ ತಗೋತಾ ಇದ್ವಿ. ಸೊ ನಮ್ದು ಬೇಗನೆ 9:00ಗೆ ದರ್ಶನ ಆಗಿದ್ರಿಂದ ಅಷ್ಟೇನು ಬಿಸಿಲಿರ್ಲಿಲ್ಲ. ಬಟ್ ಸ್ಟಿಲ್ ಕಂಪೇರ್ ಟು ಇವಾಗ ಬ್ಯಾಂಗ್ಳೂರ್‌ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಟೆಂಪರೇಚರ್ ತುಂಬಾನೇ ಜಾಸ್ತಿ ಇದೆ. ನಾನು ಮತ್ತೆ ನನ್ನ ಹಸ್ಬೆಂಡು ಒಂದಷ್ಟು ವಿಡಿಯೋಸ್ ಕೂಡ ಮಾಡಿದ್ವಿ. ಸೊ ನನಗಂತೂ ಒಂದು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಲ್ಲ ಈ ಪ್ಲೇಸಿಗೆ ಹೋಗ್ಬೇಕು ಅಂತ. ಸೊ ಧರ್ಮಸ್ಥಳ ಕೂಡ ನಂದು ಆ ಥರ ಲಿಸ್ಟಲ್ಲಿ ಇತ್ತು. ಸೊ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಹೋಗ್ಬೇಕು ಅನ್ಕೊಂಡಿದ್ದೆ. ಆ್ಯಂಡ್ ನಾನು ಮದುವೆ ಆದ ತಕ್ಷಣದಿಂದ ಸೊ ಮದುವೆ ಆಗಿ ಒಂದು 3 ಮಂತ್ಸಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಒಂದು ಮನೆಯಲ್ಲಿ ಪ್ರಾಬ್ಲಮ್ ಆಯಿತು. ನಮ್ಮಪ್ಪ ಎಕ್ಸ್ಪೈರ್ ಆದರು, ಹೋಗೋಕ್ಕಾಗಿಲ್ಲ. ಆ್ಯಂಡ್ ಆಮೇಲೆ ನಾನು ಪ್ರೆಗ್ನೆಂಟ್ ಆದೆ, ಪಾಪು ಇತ್ತು. ಸೊ ಹೋಗೋಕ್ಕೆ ಆಗಿಲ್ಲ. ಸೊ ನಾವು ಎಲ್ಲೆಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ, ಸ್ಪೆಷಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಎಷ್ಟೇ ಹೋಗಬೇಕು ಅಂದ್ಕೊಂಡ್ರು ದೇವ್ರು ನಮ್ಮನ್ನ ಕರ್ಸ್ಕೊಂಡಾಗೆ ನಾವು ಹೋಗೋಕ್ಕಾಗೋದು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲೇ ನಿಯರ್ ಬೈ ಇರುವಂಥ ಒಂದು ಗೊಮ್ಮಟೇಶ್ವರ ವಿಗ್ರಹಗೆ. ಸೊ ಅಲ್ಲಿ ನೀವು ಹತ್ಕೊಂಡು ಕೂಡ ಹೋಗ್ಬೋದು. ಬಟ್ ಕಾರ್ ಕೂಡ ಹೋಗುತ್ತೆ. ಪ್ಲೇಸ್ ಹತ್ರನೇ ಹೋಗುತ್ತೆ. ಸೊ ನಾವು ಕಾರಲ್ಲೇ ಹೋಗಿದ್ವಿ. ಇಲ್ಲಿ ಓಪನ್ ಪ್ಲೇಸ್ ಇದ್ದಿದ್ರಿಂದ ಇಲ್ಲಿ ವಿಡಿಯೋಸ್ ಕೂಡ ಚೆನ್ನಾಗಿ ಬರ್ತಿತ್ತು. ಸೊ ಇಲ್ಲೂ ಕೂಡ ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡಿದ್ವಿ. ಬಟ್ ಕಾಲಂತೂ ತುಂಬಾನೇ ಸುಡ್ತಾ ಇತ್ತು. ಆದರೂ ಪರವಾಗಿಲ್ಲ ಅಂತ ವಿಡಿಯೋಸ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ಸ್ಲಿಪ್ಪರ್ಸ್‌ನ ಆಚೆನೇ ಬಿಟ್ಟು ಬರಬೇಕು. ಸೊ ಇಲ್ಲೂ ಕೂಡ ತುಂಬಾನೇ ಕಾಲು ಸುಡ್ತಾ ಇತ್ತು. ಆದರೂ ವಿಡಿಯೋ ಮಾಡ್ತಾ ಈ ನಮಗೆ ಕಾಲು ಸುಡ್ತಾ ಇದೆ. ಇವನಿಗಂತೂ ಇನ್ನೂ ಸುಡೋದೇ ಇಲ್ಲ. ಆದ್ರೂನು ಎತ್ಕೋತೀವಿ ಅಂದ್ರೂ ನಡೀತಾನೆ ಅಂತ ನಡ್ಕೊಂಡು ಬರ್ತಾ ಇದ್ದ. ಸೊ ನಮ್ಮ ಪಾಪು ಜೊತೆ ಕೂಡ ವಿಡಿಯೋಸ್ ಮಾಡಿದ್ವಿ. ಸೊ ಅವ್ನಿಗಂತೂ ಹೊರಗಡೆ ಸುತ್ತಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಪ್ರೀವಿಯಸ್ ವ್ಲಾಗ್ಸಲ್ಲೂ ಹೇಳಿದ್ದೀನಿ. ಸೊ ನನಗೂ ಅಷ್ಟೇ ಹೊರಗಡೆ ಸುತ್ತಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಥರನೇ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ರಾಮ ಮಂದಿರಕ್ಕೆ. ಸೊ ನಾನು ಇದನ್ನು ನೋಡೇ ಇರಲಿಲ್ಲ ಪ್ರೀವಿಯಸ್ ಟೈಮ್ ಬಂದಾಗ. ಇದನ್ನ ನೋಡ್ಬಿಟ್ಟು ನಾನು ಇದು ಅಯೋಧ್ಯ ಥರನೇ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದೇ ಥರ ಸೇಮ್ ಪ್ಯಾಟ್ರನಲ್ಲಿ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಸ್ಪೇಸಿಯಸ್ ಆಗಿದೆ ತುಂಬಾನೇ. ಬಟ್ ವಿಗ್ರಹ ವೈಟ್ ಕಲರಲ್ಲೇ ಇದೆ. ಬಟ್ ತುಂಬ ಸ್ಪೇಸಿಯಸ್ ಆಗಿದೆ. ನೋಡಿ ನೀವು ಅಯೋಧ್ಯನೇ ಅನಿಸ್ಬಿಡುತ್ತೆ ನೋಡಿದ್ರೆ.
ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ಲೇಸು. ಒಂಥರ ಡಿವೈನ್ ಫೀಲಿಂಗ್ ಕೊಡ್ತಾ ಇತ್ತು. ಸೊ ಒಳಗಡೆ ಎಲ್ಲ ದರ್ಶನ ಮಾಡಿ ಆದ್ಮೇಲೆ ಸೊ ನಾವು ಆಚೆ ಬಂದು ಒಂದಷ್ಟು ಫೋಟೋಸ್ ತಗೋತಾ ಇದ್ವಿ. ನಿಜವಾಗ್ಲೂ ಹೆವಿ ಬಿಸಿಲಿತ್ತು. ಸೊ ಫೋಟೋಸ್ ಅಂತೂ ತಗೊಳಕ್ಕೆ ಇನ್ನ ಇಷ್ಟ ಇದ್ರೂನು ತಗೊಳಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಬಿಸಿಲಿತ್ತು ಅವತ್ತು. ಸೊ ತುಂಬಾ ಬಿಸಿಲಿದ್ದರಿಂದ ಸೋಡಾ ಏನಾದ್ರು ಕುಡಿಯೋಣ ಅಂತ ಅಲ್ಲೇ ಎದುರುಗಡೆ ಸೋಡಾ ಮಾಡ್ತಾ ಇದ್ರು. ಸೊ ಮಡಿಕೆ ಸೋಡಾ ಕುಡಿಬೇಕು ಅಂತ ಅನಿಸ್ತು. ಸೊ ಈ ಕಡೆ ಎಲ್ಲ ಅದೇ ಸ್ಪೆಷಲ್ ಈ ಥರ ಸೋಡಾನ ಮಾಡ್ತಾ ಇರ್ತಾರೆ. ಸೊ ತುಂಬಾನೇ ಒಂಥರ ಸ್ಪೆಷಲ್ ಆಗಿ ಅನಿಸ್ತಾ ಇತ್ತು. ಸೊ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ. ಸೊ ನನ್ನ ಮಗಂಗಂತೂ ಫುಲ್ ಸೆಕೆ ಆಗಿಬಿಟ್ಟು ಅವ್ನ ಬಟ್ಟೆ ಎಲ್ಲ ಬಿಚ್ಕೊಂಡು ಚಡ್ಡಿಯಲ್ಲೇ ಓಡಾಡ್ತಾ ಇದ್ದಾನೆ. ಸೊ ಅಷ್ಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಸೊ ಯೂಶ್ವಲಿ ಐಸ್ ಕ್ರೀಮ್ ಎಲ್ಲ ಕೊಡಿಸಲ್ಲ ಅವನಿಗೆ. ಸೊ ಇಷ್ಟೊಂದು ಸೆಕೆ ಇದೆ ಪಾಪ ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಡಿಸಿದ್ವಿ. ಸೊ ನೆಕ್ಸ್ಟ್ ಇವಾಗ ಅವರು ಸೋಡಾ ಮಾಡಿ ಕೊಟ್ರು. ಸೊ ಇವಾಗ ನಾವು ಸೋಡಾ ಕುಡಿತಾ ಇದ್ದೀವಿ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂಡ್ ತುಂಬಾ ಬಾಯಾರಿಕೆ ಆಗ್ತಿದ್ದಿದ್ದರಿಂದ ನಾವು ಸೋಡಾ ಕುಡಿದ್ಮೇಲೆ ಒಂದು ಸ್ವಲ್ಪ ನಮಗೂ ಕೂಡ ಒಂಥರ ಬಾಯಾರಿಕೆ ಹೋಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಸೂರ್ಯ ದೇವಸ್ಥಾನಕ್ಕೆ. ಸೊ ಈ ಒಂದು ಸೂರ್ಯ ದೇವಸ್ಥಾನದಲ್ಲಿ ನಾವು ಏನಾದರೂ ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನಾವು ಏನು ಹರಕೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಬೊಂಬೆಗಳನ್ನ ಕೊಡಬೇಕು ಅಂತ ಕೂಡ ಒಂದು ಅವಾಗಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಇದನ್ನು ಕೊಡ್ತೀವಿ ಅಂತ ಹರಕೆ ಮಾಡಿಕೊಂಡು ಅದನ್ನು ನಾವು ಕೊಡ್ಬೋದು. ಅಲ್ಲೇ ಕೂಡ ಬೊಂಬೆಗಳು ಕೂಡ ಸಿಗುತ್ತೆ. ಸೊ ಈ ಒಂದು ದೇವಸ್ಥಾನಕ್ಕೆ ನಾನು ಕಾಲೇಜ್ ಡೇಸಲ್ಲಿ ಕೂಡ ಬಂದಿದ್ದೆ. ಸೊ ಮತ್ತೆ ಇಲ್ಲಿ ಬಂದಾಗ ನನ್ನ ಹಳೆಯ ಮೆಮೊರೀಸ್ ಎಲ್ಲ ನೆನಪು ಬಂತು. ಸೊ ನಾನಂತೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಸೌ, ನಾಗುನಂತೂ ತುಂಬಾನೇ ಮಿಸ್ ಮಾಡ್ಕೊಂಡೆ ಈ ಟೈಮಲ್ಲಿ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಸೌದಡ್ಕ ಟೆಂಪಲ್‌ಗೆ. ಸೊ ಇದು ಕೂಡ ನಾನು ಗಣಪತಿ ಟೆಂಪಲ್ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಈ ಒಂದು ಟೆಂಪಲ್ ಓಪನ್ ಸ್ಪೇಸಲ್ಲಿ ಇದೆ. ನನಗೊಂಥರ ಇದು ಸ್ಪೆಷಲ್ ಅಂತ ಅನಿಸ್ತು. ಸೊ ಎಲ್ಲ ಕಡೆ ದೇವಸ್ಥಾನ ಒಂಥರ ಆಡಂಬರ ಥರ. ಸೊ ಇಲ್ಲಿ ಔಟಲ್ಲೇ ಇದೆ. ಸೊ ಇಲ್ಲಿ ನಮಗೆ ದರ್ಶನ ಮಾಡೋದು ತುಂಬಾನೇ ಈಸಿ. ಆಚೆ ನಿಂತ್ಕೊಂಡೇ ದರ್ಶನ ಮಾಡಿಬಿಡ್ಬೋದು ಓಪನ್ ಸ್ಪೇಸ್. ಸೊ ಅಷ್ಟು ರಿಸ್ಕಿ ಇಲ್ಲ, ಅಷ್ಟೊಂದು ಕ್ಯೂ ಇಲ್ಲ, ಏನಿಲ್ಲ. ಸೊ ಒಂಥರ ಖುಷಿ ಆಗ್ತಿತ್ತು ಈ ಟೆಂಪಲ್ ನೋಡಿ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ನಮ್ಮ ಮನಸ್ಸಲ್ಲಿ ಏನು ಅನ್ಕೋತೀವಿ ಅದನ್ನು ಅಂದ್ಕೊಂಡು ಗಂಟೆನ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇಲ್ಲಿ ತುಂಬ ಜನ ಅದನ್ನು ಪಾಲಿಸ್ತಾರೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆಗೆ. ಅಲ್ಲಿ ರೂಮ್ ಬುಕ್ ಮಾಡಿದ್ವಿ ಅನುಗ್ರಹ ಅಂತ. ಸೊ ಅಲ್ಲಿ ಅದು ಜಸ್ಟ್ ಒಂದು 350 ಕಿಲೋಮೀಟರ್ ಅಷ್ಟೇ ಇದೆ ದೇವಸ್ಥಾನದಿಂದ. ಸೊ ಅಲ್ಲಿಂದ ನಾವು ರೂಮಿಗೆ ಹೋಗಿ ಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ನೆಕ್ಸ್ಟು ಸೊ ಇವಾಗ ಒಂದ್ಸರಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಟೆಂಪಲ್ ಹತ್ರ ಬಂದ್ವಿ. ಸೊ ಟೆಂಪಲ್ ರಶ್ ಇತ್ತು. ಸೊ ಏನೋ ಸ್ಪೆಷಲ್ ಡೇ ಇರ್ಬೋದು ಅನ್ಸುತ್ತೆ. ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಯೂಶ್ವಲಿ ನೈಟ್ ಟೈಮೆಲ್ಲ ಅಷ್ಟು ರಶ್ ಇರಲ್ಲ ಕುಕ್ಕೆಯಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಹೋಗಿದ್ದಾಗ ತುಂಬಾ ಜನ ಇದ್ದರು, ರಶ್ ಇದ್ದರು. ಸೊ ಬೆಳಿಗ್ಗೆಗೆ ತುಂಬ ರಶ್ ಆದರೆ ಏನು ಮಾಡೋದು, ಇವಾಗೇ ಒಂದ್ಸರಿ ದರ್ಶನ ಮಾಡಿದರೆ ಬೆಳಿಗ್ಗೆಗೆ ನೋಡ್ಕೊಳ್ಳೋಣ ಅಂತ ರಾತ್ರಿ ಕೂಡ ದರ್ಶನ ಮಾಡಿದ್ವಿ. ಸೊ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಸೊ ಇವಾಗೂ ಟ್ರೈ ಮಾಡೋಣ, ದರ್ಶನ ಸಿಕ್ಕರೆ 2 ಸರಿ ದರ್ಶನ ಆಗುತ್ತೆ ನೋಡೋಣ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾವು ಮತ್ತೆ ರೆಡಿಯಾಗಿ ಮಾರ್ನಿಂಗ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್‌ಗೆ. ಸೊ ನನ್ನ ಮಗ ಕೂಡ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದಾನೆ ನೋಡಿ. ನಾನು ಕೂಡ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀವಿ ಕಮೆಂಟ್ ಮಾಡಿ. ಸೊ ನಂಗಂತೂ ಈ ಥರ ದೇವಸ್ಥಾನಕ್ಕೆ ಟ್ರೆಡಿಷ್ನಲ್ ಆಗಿ ಸಾರಿ ಹಾಕ್ಕೊಂಡೆಲ್ಲ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇಲ್ಲಿ ನೋಡಿ ಹಸ್ಬೆಂಡ್ ಹೂವು ತೊಗೊಂಡು ಮುಡಿಸ್ತಾ ಇದ್ದಾರೆ. ಸೊ ಇಂಥ ಗಂಡ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು ತಾನೇ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಥರ ಫ್ಯಾಮಿಲಿ ಜೊತೆ ಟೆಂಪಲ್ ಹೋಗೋದಂದ್ರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗೆ ಔಟ್ಸೈಡ್ ಈ ಥರ ಎಲ್ಲ ಸುತ್ತೋದು ಇಷ್ಟ. ಅದ್ರ ಜೊತೆ ಈ ಥರ ಟೆಂಪಲ್ ರನ್ ಅಂದರೆ ಕೂಡ ತುಂಬಾ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ನಾವು ಅಲ್ಲೇ ನಿಯರ್ ಬೈ ಇರುವಂಥ ಮೀನ್ಸ್ ಮೂಲ ಕುಕ್ಕೆ ಸುಬ್ರಹ್ಮಣ್ಯ ಏನು ದೇವಸ್ಥಾನ ಇದೆ ಅಲ್ಲೇ ನಿಯರ್ ಇದೆ. ಅಲ್ಲೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಅಲ್ಲಿ ಒಂದು ಕೆರೆ ಇದೆ. ಅಲ್ಲಿ ಕಲ್ಲುಗಳನ್ನ ಎಲ್ಲರೂ ನಿಲ್ಲಿಸ್ತಾ ಇದ್ರು. ಸೊ ಏನಂದರೆ ಅಲ್ಲಿ ಕಲ್ಲನ್ನ ಆ ಥರ ಜೋಡಿಸಿ ನಿಲ್ಲಿಸ್ತಾರೆ. ಇವಾಗ ಬೀಚ್ ಹತ್ರ ಎಲ್ಲ ಹೋದಾಗ ನಾವು ಹೇಗೆ ಜೋಡಿಸಿ ನಿಲ್ಲಿಸ್ತೀವಲ್ಲ, ನಾವು ಫೋಟೋಸ್ಗೆ ಅಂತ ನಿಲ್ಲಿಸ್ತೀವಿ. ಬಟ್ ಇಲ್ಲಿ ಆ ಥರ ನಿಲ್ಲಿಸೋದು ಒಂದು ನಂಬಿಕೆ ಇದೆ. ಏನಂದರೆ ಆ ಥರ ನಿಲ್ಲಿಸಿದ್ರೆ ನಾವು ಮನೆ ಕಟ್ಟಬೇಕು ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆ ಥರ ನಿಲ್ಲಿಸಿದ್ರೆ ಸೊ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿ ಇದೆ. ಸೊ ನೀವು ಕೂಡ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದರೆ ಸೊ ಮೂಲ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಕಲ್ಲನ್ನು ನಿಲ್ಲಿಸಿ ನಿಮಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಧರ್ಮಸ್ಥಳ ಮತ್ತು ಆ್ಯಂಡ್ ಕುಕ್ಕೆಗೆ ನಾನು ಫಸ್ಟ್ ಟೈಮ್ ಬಂದಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು 2 ಸಲ ದರ್ಶನ ಕೂಡ ಆಯಿತು. ಸೊ ಒಂಥರ ಡಿವೈನ್ ಫೀಲಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಆ್ಯಂಡ್ ನೆಕ್ಸ್ಟ್ ನಾವು ಟಿಫನಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲೇ ದೇವಸ್ಥಾನ ಪ್ರಸಾದ ಧರ್ಮಸ್ಥಳದಲ್ಲೂ ನಾವು ತಿಂದಿಲ್ಲ. ಲೇಟ್ ಆಗುತ್ತೆ ಅಂತ ಬಂದ್ಬಿಟ್ವಿ. ಸೊ ಹಾಗಾಗಿ ಇಲ್ಲಾದ್ರೂ ಪ್ರಸಾದ ತಿನ್ನೋಣ ಅಂತ ಅನ್ಕೊಂಡು ನಾವು ನೆಕ್ಸ್ಟ್ ಪ್ರಸಾದ ತಿನ್ನಕ್ಕೆ ಹೋಗಬೇಕಿತ್ತು. ಅದಕ್ಕಿಂತ ಮುಂಚೆ ಒಂದಷ್ಟು ಫೋಟೋಸ್, ವಿಡಿಯೋಸ್ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಸೊ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ನಾನು ನನ್ನ ಗಂಡನ ಜೊತೆ ಟೆಂಪಲ್‌ಗೆ ಹೋಗ್ಬೇಕು ಅನ್ನೋದು ನನಗೆ ಒಂದು ಡ್ರೀಮ್ ಅಂತಾನೆ ಹೇಳ್ಬೋದು. ಸೊ ಕೆಲವ್ರಿಗೆ ಅನ್ಸುತ್ತೆ ಮಾಡರ್ನ್ ಆಗಿರೋರು ಟ್ರೆಡಿಷನಲ್ ಎಲ್ಲ ಇಷ್ಟಪಡೋ ಅಂತ. ಬಟ್ ನನಗೆ ಸೊ ದೇವ್ರ ಮೇಲೂ ಕೂಡ ನಂಬಿಕೆ ಇದೆ. ಮಾಡರ್ನ್ ಆಗೂ ಇರ್ತೀನಿ ಆ್ಯಂಡ್ ಬೇರೆ ಕಡೆ ಹೋಗೋಕ್ಕೂ ಇಷ್ಟ ಇದೆ. ಸೊ ಹಾಗಾಗಿ ಸೊ ಡೋಂಟ್ ಜಡ್ಜ್ ದ ಬುಕ್ ಬೈ ಕವರ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಯಾರನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎರಡೆರಡು ಮೀನ್ಸ್ ಎರಡೂ ಕೂಡ ಇಷ್ಟ ಆಗೋರು ಇದ್ದೇ ಇರ್ತಾರೆ. ಲೈಕ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ನಿಮಗೂ ಕೂಡ ಈ ಥರ ಟೆಂಪಲ್ ಬಂದಾಗ ಖುಷಿ ಆಯಿತು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮಗಂತೂ ಧರ್ಮಸ್ಥಳದಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಕುಕ್ಕೆಯಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಈ ಒಂದು ನಾವು ಬಂದಿದ್ದು ಟೆಂಪಲಿಗೆ ಬಂದಿದ್ದು ನಮಗೆ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು. ಸೊ ತುಂಬಾ ದಿನದಿಂದ ಮ್ಯಾನಿಫೆಸ್ಟ್ ಮಾಡಿದ್ದಿದ್ದು ಒಂದು ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ನಾನು ಒಂದಷ್ಟು ಫೋಟೋಸ್, ವಿಡಿಯೋಸ್ ತೊಗೊಂಡೆ. ಯೂಸ್ವಲಿ ನಮ್ದು ಇದ್ದೇ ಇರುತ್ತಲ್ಲ, ಸ್ಯಾರಿ ಹಾಕ್ಕೊಂಡೆ ಒಂದಷ್ಟು ಫೋಟೋಸ್, ವಿಡಿಯೋಸ್ ಮ್ಯಾಂಡೇಟರಿ. ಕುಕ್ಕೆಲಿ ಸ್ನಾನ ಮಾಡಿ ನಾವು ಹೊರಟಿದ್ದು ಕುಮಾರಧಾರಕ್ಕೆ. ಸೊ ನನ್ನ ಮಗ ಈಜಾಡಬೇಕು ಅಂತ ಅಂತ ಇದ್ದ. ಸೊ ಅವನಿಗೂ ಕೂಡ ಆಟ ಆಡಿಸ್ದಾಗುತ್ತೆ. ಹೇಗೂ ದೇವಸ್ಥಾನಕ್ಕೆ ಬಂದಿದ್ದೀವಿ, ಸೊ ಸ್ನಾನ ಮಾಡಿದರೆ ಒಳ್ಳೇದು ಆಗುತ್ತೆ ಅಂದ್ಬಿಟ್ಟು ಅವನ ಕರ್ಕೊಂಡು ಹೋದ್ವಿ. ಸೊ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ, ನೀವೇ ನೋಡ್ತಾ ಇರ್ಬೋದು. ಸೊ ಈಜು ಈಜು ಅಂತ ಅಂತಾನೆ ಇದ್ದ, ತುಂಬ ಖುಷಿಪಟ್ಟ. ನೋಡಿ ಹೇಗೆ ಆಡ್ತಾ ಇದ್ದಾನೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಅವನು ಈ ಥರ ಹೊರಗಡೆ ಔಟ್ಸೈಡ್ ನೀರಲ್ಲಿ ಆಟ ಆಡ್ತಾ ಇರೋದು. ಸೊ ಮನೇಲಿ ನೀರಲ್ಲಿ ಆಟ ಆಡ್ತಿದ್ದ ಬಿಟ್ಟರೆ ಸೊ ಔಟ್ಸೈಡ್ ಅಂತ ಅವ್ನು ಆಟ ಆಡಿದ್ದು ಇವತ್ತೇ. ಅವನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಸೊ ನೆಕ್ಸ್ಟ್ ಅವನು ಟಯರ್ಡಾಗಿ ಮಲ್ಕೊಂಡ. ಸೊ ನಾವು ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ವೆದರ್ ಅಂತೂ ಚೆನ್ನಾಗಿ, ಎಷ್ಟೇ ಬಿಸಿಲಿದ್ರೂ ನೇಚರ್ ಚೆನ್ನಾಗಿದೆ ಇಲ್ಲಿ. ನಾವು ಹೋಗ್ಬೇಕಂದ್ರೇ ಘಾಟ್ ಸೆಕ್ಷನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬಿಸಿಲು ಥರ ಫೀಲ್ ಆಗಲ್ಲ. ಬಟ್ ನನ್ನ ಸಜೆಷನ್, ನೀವು ಸಮ್ಮರಲ್ಲಿ ಧರ್ಮಸ್ಥಳ, ಕುಕ್ಕೆ ಆ ಕಡೆ ಹೋಗಬಾರ್ದು ಅನಿಸುತ್ತೆ. ಬಿಕಾಸ್ ತುಂಬಾ ಬಿಸಿಲಿದೆ. ಆ್ಯಂಡ್ ಹಾಗೆ ಹೋಗ್ತಾ ನಾವು ಫುಲ್ ಜಾರ್ ಸೋಡಾನ ಕುಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ಕುಡಿಯೋಕ್ಕೆ ಬರ್ತಾ ಇಲ್ಲ, ಅದನ್ನ ಒಂದೇ ಸರಿ ಕುಡ್ಕೊಂಡ್ಬಿಡ್ಬೇಕಂತೆ. ಸೊ ನಾನು ಒಳ್ಳೆ ಕಾಫಿ ಕುಡ್ದಂಗೆ ಕುಡಿತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡಿ, ಇವರು ಕೂಡ ಒಂದೇ ಸಿಪ್ಪಲ್ಲಿ ಕುಡಿಬೇಕು ಈ ಥರ. ಸೊ ಆವಾಗ ಒಂಥರ ಚೆನ್ನಾಗಿರತ್ತಂತೆ. ಬಟ್ ನಾನು ಅಷ್ಟು ಒಂದೇ ಸರಿ ಕುಡಿಯೋಕ್ಕೆ ಭಯ ಆಗ್ತಾಯಿತ್ತು ಒಂಥರ, ಫಸ್ಟ್ ಟೈಮ್ ಕುಡ್ದಿದ್ದದು. ಸೊ ಹಾಗೆ ಅಲ್ಲಿ ಚುರುಮುರಿ ಎಲ್ಲ ತಿಂದ್ವಿ. ಆ್ಯಂಡ್ ಈ ಥರ ಅಂಗಡಿಗಳಲ್ಲಿ ಏನಾದರೂ ಹೋಗ್ತಾ ದಾರಿಯಲ್ಲಿ ಏನಾದರೂ ತಿನ್ಕೊಂಡು ಹೋದರೆ ಅದೊಂಥರ ಮೆಮೊರೇಬಲ್. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ಕಡೆ ಹೋದ್ರೂ ಸೊ ನಾವು ಈ ದಿನ ಅಲ್ಲಿ ತಿಂದಿದ್ವಲ್ವಾ, ಇಲ್ಲಿ ತಿಂದಿದ್ವಲ್ಲ ಅಂತ ಮೆಮೊರೀಸ್ ಇದ್ದೇ ಇರುತ್ತೆ. ಸೊ ನಿಮಗೂ ಕೂಡ ಈ ಥರ ಮೆಮೊರಿ ಇದ್ದರೆ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ.